ಮೋಟಾರ್ ಪಂಪ್ ಸೆಟ್ಗಳ ಕಳ್ಳತನ ಪ್ರಕರಣ ಸಾಲಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್. ಹೌದು, ಸಾಲಿಗ್ರಾಮ ತಾಲೂಕಿನ ಹೊನ್ನೇನಹಳ್ಳಿ ಎಲ್ಲೆ ಸರ್ವೆ ನಂಬರ್ 126/6 ವಿಶ್ವನಾಥ್ ಸನ್ ಆಫ್ ಲೇಟ್ ವೆಂಕಟೇಶ್ ಎಂಬುವರಿಗೆ ಸೇರಿದ 1 ಎಕರೆ ತೆಂಗಿನ ತೋಟಕ್ಕೆ 3-4 ಬಾರಿ ಬೋರ್ ತೆಗೆಸಿದ್ರು ನೀರು ಬರದೇ ಇರುವುದಕ್ಕೆ ನೊಂದ ರೈತ ಇತ್ತೀಚೆಗಷ್ಟೇ ಮತ್ತೊಂದು ಬೋರ್ ತೆಗೆಸಿ ನೀರು ಬಂದ ಹಿನ್ನೆಲೆ ಮೋಟಾರ್ಗೆ ಸಂಬಂಧಪಟ್ಟ ಕಾಯಿಲ್ ಎಲೆಕ್ಟ್ರಿಕಲ್ ಮೋಟಾರ್ ಸೆಟ್ ಆಫ್ ಬಾಕ್ಸ್ ರೆಡಿ ಮಾಡಿದ್ರು. ದುಷ್ಕರ್ಮಿಗಳು ಬೀಗ ಹೊಡೆದು ಫುಲ್ ಸೆಟ್ ಕಳ್ಳತನ ಮಾಡಿದ್ದಾರೆ. ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಕಳ್ಳರನ್ನ ಪತ್ತೆ ಹಚ್ಚಬೇಕೆಂದು ಮಾಲೀಕ ವಿಶ್ವನಾಥ್ ಎಫ್ಐಆರ್ ದಾಖಲೆ ಮಾಡಿದ್ದಾರೆ. ಮೂಲತಃ ವಿಶ್ವನಾಥ್ ಲೇಟ್ ವೆಂಕಟೇಶ್ ಅವರು ಚಿಕ್ಕನಾಯಕನಹಳ್ಳಿ ಗ್ರಾಮದವರಾಗಿದ್ದು, ಮೋಟಾರ್ ಕಳ್ಳತನಕ್ಕೂ ಮೊದಲು 15,000 ಬೆಲೆ ಬಾಳುವ ತೆಂಗಿನಕಾಯಿ ಕಳ್ಳತನ ಮಾಡಲಾಗಿತ್ತು. ಈಗ ಮತ್ತೆ ಮೋಟಾರ್ ಸೆಟ್ ಕಳ್ಳತನವಾಗಿದೆ. ಹಾಗಾಗಿ ರೈತರು ಜಾಗೃತರಾಗಬೇಕು ಎಂದು ಮಾಧ್ಯಮದ ಮೂಲಕ ಸೂಚನೆಯನ್ನ ನೀಡಿದರು. ನಮಸ್ತೆ ಎಲ್ರಿಗೂ. ನಾನು ವಿಶ್ವನಾಥ್ ಅಂತ ಹೇಳಿ ಇಲ್ಲಿ ನಮ್ಮ ಸಾಲಿಗ್ರಾಮ ತಾಲೂಕು ಹೊನ್ನೇನಹಳ್ಳಿ ರೋಡಲ್ಲಿ ನಮ್ಮದು ಇಲ್ಲಿ ತೋಟ ಇದೆ. ಏನಾಗ್ತಿದೆ ಅಂತ ಹೇಳಿದ್ರೆ, ಈಗ ಕಳೆದ 2 ತಿಂಗಳ ಹಿಂದೆ ನಾನು ಇಲ್ಲಿ ಆಲೆ 5-6 ಬೋರ್ನ ತೆಗೆಸಿ 4 ವರ್ಷದಿಂದ ಯಾವುದೇ ನೀರು ಬಂದಿರಲಿಲ್ಲ. 5 ಬೋರ್ ತೆಗೆಸಿದ್ದೆ. ಕೊನೆಗೆ 6ನೇ ಬೋರಲ್ಲಿ ನನಗೆ ನೀರು ಬಂತು. ಸರಿಸುಮಾರು 1-1.5 ಇಂಚು ನೀರು ಬಂದಿದೆ. ಸೊ ನೀರು ಬಂದು ಏನಾಗಿದೆ, 2 ತಿಂಗಳಿಂದ ನಾನು ಮೋಟ್ರ್ ಬಿಡಿಸಿ ಪೈಪ್ಲೈನ್ ಮಾಡಿಸಿ ಕಲೆಕ್ಷನ್ಸ್ ಎಲ್ಲ ಹಾಕಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಏನಾಗಿದೆ ಈಗ ಅಂತೇಳಿದ್ರೆ, ನೆನ್ನೆ ನಾನು ಈಚೆ ಸರಿ ನೀರು ಹಾಕ್ಸೋಕ್ಕೆ ಅಂತ ಬಂದು 3:30 ತನಕನೂ ಇಲ್ಲೇ ಇದೆ, ಕರೆಂಟ್ ಇರಲಿಲ್ಲ ಅಂತೇಳಿ ವಾಪಸ್ ಹೋದೆ ಮನೆಗೆ. ಅದೋದ್ರೆ ಇವತ್ತು ಬೆಳಿಗ್ಗೆ ನನಗೆ ಫೋನ್ ಬರುತ್ತೆ, ನಿಮ್ಮ ತೋಟದಲ್ಲಿ ಮೋಟ್ರ್ ಬಾಕ್ಸ್ನೇ ಬಿಚ್ಕೊಂಡು ಹೋಗಿದ್ದಾರೆ, ವೈರ್ ಎಲ್ಲ ಕಟ್ ಮಾಡಿಬಿಟ್ಟು ಅಂತ. ನಾನು ತಕ್ಷಣ ಬಂದು ಬೆಳಗ್ಗೆ 10:30-11 ಗಂಟೆ ಸಮಯದಲ್ಲಿ ನಾನೇನು ನನ್ನ ತೋಟಕ್ಕೆ ಬಂದು ನಾನು ಇಲ್ಲಿ ನೋಡ್ತೀನಿ. ಟೋಟಲಾಗಿ ಬೀಗನ ಕೆಚ್ಚಾಕಿ ಬಾಕ್ಸ್ ಕಂಪ್ಲೀಟ್ಲಾಗಿ ಹೊತ್ಕೊಂಡೋಗಿದ್ದಾರೆ, ವಿತ್ ಕೇಬಲ್ನು ಕೂಡ ಕಟ್ ಮಾಡ್ಕೊಂಡೋಗಿದ್ದಾರೆ. ಇದೇ ರೀತಿಯಾದರೆ ರೈತರುಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ಕಳೆದ 2-3 ತಿಂಗಳ ಹಿಂದೆ ಕೂಡ ನನ್ನ ತೋಟದಲ್ಲಿ ಇಲ್ಲೇ ಕೂಡ ಸರಿಸುಮಾರು ಒಂದು 15-20 ಸಾವಿರ ರೂಪಾಯಿ ಬೆಲೆ ಬಾಳುವ ತೆಂಗಿನಕಾಯಿಗಳನ್ನು ಕೂಡ ಕಳ್ತನ ಮಾಡ್ಕೊಂಡೋಗಿದ್ರು. ಅದನ್ನು ನಾನು ನಮ್ಮ ಸಾಲಿಗ್ರಾಮ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ. ಸೊ ಈಗಲೂ ಅಷ್ಟೇ ಏನಾಗ್ತಾಯಿದೆ ಅಂತ ಹೇಳಿದ್ರೆ, ರೈತರುಗಳಿಗೆ ಇದೇ ರೀತಿ ಪದೇ ತೊಂದರೆಗಳು ಆಗ್ತಾ ಇರೋದ್ರಿಂದ ಆಗ್ತಾನೆ ಇದ್ದರೆ ರೈತರುಗಳು ಮುಂದೆ ಬರೋದು ಹೇಗೆ? ತುಂಬ ಕಷ್ಟ ಆಗ್ತದೆ. ಇದರಿಂದ ದಯಮಾಡಿ ನಾನು ಇದ್ರಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ, ಇವತ್ತು ನನಗಾಗಿದೆ, ನಾಳೆ ಬೇರೆಯವ್ರಿಗಾಗ್ತದೆ. 5,000 ಆಗಿರ್ಬೋದು, 10,000 ಆಗಿರ್ಬೋದು, ರೈತರಿಗೆ ಅದು ತುಂಬ ದೊಡ್ಡ ಅಮೌಂಟ್ ಆಗಿರ್ತದೆ. ಈ ರೀತಿ ಇವರು ಬಂದು ಇದು ಮೋಟ್ರ್ ಫಿಕ್ಸ್ ಮಾಡಿ ಬಿಚ್ಕೊಂಡು ಹೊಂಟೋಗ್ಬಿಟ್ರೆ ಬಾಕ್ಸ್ಗಳನ್ನ ನಾವು ರೈತರಿಗೆ ಏನು ಮಾಡೋಕ್ಕಾಗ್ತದೆ? ಅದಕ್ಕೆ ದಯಮಾಡಿ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದು, ನಮ್ಮ ಪೊಲೀಸ್ ಇಲಾಖೆಗೆ ಆದಷ್ಟು ಬೇಗ ಈಗ ಏನು ನನಗೆ ಲಾಸ್ ಆಗಿದೆ, ಯಾರು ಈ ದುಷ್ಕರ್ಮಿಗಳಿದ್ದಾರೆ, ಯಾರು ಈ ಕಳ್ಳರು ಕಾಕರುಗಳಿದ್ದಾರೆ, ಅವರನ್ನು ತಡೆಗಟ್ಟಬೇಕು. ಆದಷ್ಟು ಬೇಗ ಯಾರು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಅವರನ್ನು ಪತ್ತೆ ಹಚ್ಚಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ ಇದ್ರ ಬಗ್ಗೆ. ಏಕೆಂದರೆ ಪ್ರತಿಯೊಂದು ಸಲನೂ ಕೂಡ ಈಗ ಆಲ್ರೆಡಿ ನನಗೆ 3 ತಿಂಗಳಿಂದ ಸಿಕ್ಕಾಪಟ್ಟೆ ಲಾಸ್ ಆಗಿದೆ. ಈಗ ನನಗೊಂದು ಬೈಕ್ ಇದು ಬಾಕ್ಸ್ ಕೂಡ ಒಂದು 5-6 ಸಾವಿರ ರೂಪಾಯಿ ಆಗ್ಬೋದು, ತೆಂಗಿನಕ್ಕೆ ಒಂದು 15-20 ಸಾವಿರ ರೂಪಾಯಿ ಆಗೋದು, 20-25 ಸಾವಿರ ರೂಪಾಯಿನ ನಾವು ರೈತರುಗಳು ಇಲ್ಲಿ ಆದಾಯನೇ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ, ನಮ್ಗೆ ಇದೇ ರೀತಿ ಬರೀ ಲಾಸೇ ಆಗ್ತಾ ಇದ್ದರೆ ನಮ್ಮ ಮುಂದೆ ಜೀವನ ಮಾಡೋದು ಹೇಗೆ? ನಾಳೆ ದಿನ ಬೇರೆ ಇನ್ನೊಂದೇನೋ ಆಗ್ತದೆ. ಮತ್ತು ನಮ್ಮದೇನು ತೋಟ ಯಾವುದೋ ಒಳಗಡೆ ಇರೋ ತೋಟ ಏನಲ್ಲ, ಮೇನ್ ರೋಡಲ್ಲಿ ಇರುವಂಥ ತೋಟ. ಮೇನ್ ರೋಡಲ್ಲಿ